ಬದುಕು ನೋಡಿ. ಬಸವಣ್ಣನವರೇ ಇರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರರೇ ಇರಬಹುದು. ಅವರು ಎಂತ ಒಂದು ಜಾಗೃತಿಯನ್ನ ಉಂಟು ಮಾಡಿದ್ರು. ಸ್ವಾಭಿಮಾನದ ಬದುಕನ್ನ ನಾವು ನಡೆಸಬೇಕು. ಹಣ ಇರ್ಲಿ ಬಿಡ್ಲಿ, ಯು ನೀಡ್ ನಾಟ್ ವರಿ ರಿಗಾರ್ಡಿಂಗ್ ಮನಿ. ಓಕೆ, ಅದ್ರ ಬಗ್ಗೆ ನೀವು ಯಾರು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಮಗೆ ಇವತ್ತು ಬೇಕಾಗಿರುವುದು ಏನು ಅಂತಂದ್ರೆ ಹಣಕ್ಕಿಂತಲೂ ಶಿಕ್ಷಣ. ಇಡೀ ದಲಿತ ವರ್ಗ, ಶೋಷಿತ ವರ್ಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತವಾಗಿರುವಂತ ಸಂದರ್ಭದಲ್ಲಿ ನೀವುಗಳು ಯಾವುದರ ಮುಖಾಂತರವಾಗಿ ಹೋರಾಟವನ್ನ ಮಾಡಬೇಕಾಗುತ್ತದೆ? ಆ ದಿಸೆಯಲ್ಲಿ ಶಿಕ್ಷಣ ಅನ್ನುವಂತ ಒಂದು ಹರಿತವಾದ, ಅಕ್ಷರ ಅನ್ನುವಂತ ಹರಿತವಾದ ಖಡ್ಗವನ್ನು ಹಿಡಿದು ಹೋರಾಟವನ್ನ ಮಾಡಬೇಕಾಗುತ್ತದೆ. ಗಾಂಧೀಜಿಯವರು ಮತ್ತಿತರ ಸ್ವತಂತ್ರ ಸೇನಾನಿಗಳು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುತ್ತಾರೆ. ನಮ್ಮ ಸ್ವಾತಂತ್ರ್ಯಕ್ಕೆ ಈಗ 75 ವರ್ಷಗಳು. ಆಜಾದಿ ಕಾ ಅಮೃತ ಮಹೋತ್ಸವ ರೇಡಿಯೋಗಳ ಮುಖಾಂತರವಾಗಿ, ಟಿವಿಗಳ ಮುಖಾಂತರವಾಗಿ ನೀವೆಲ್ಲ ಕೇಳ್ತಾ ಇರಬಹುದು. ಆಜಾದಿ ಕಾ ಅಮೃತ ಮಹೋತ್ಸವ. ನಮ್ಮ ಸ್ವಾತಂತ್ರ್ಯಕ್ಕೆ ಈಗ 75 ವರ್ಷಗಳು ತುಂಬುತ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅಂತ ಮುತ್ಸದ್ದಿಗಳಿಗೆ ಯಾರಿಗೆ ಸ್ವಾತಂತ್ರ್ಯ ಬಂತು ಅನ್ನುವಂತ ಒಂದು ಪ್ರಶ್ನೆಯನ್ನ ರೈಸು ಮಾಡುತ್ತಾರೆ. ನೋಡಿ, ಬಸವಣ್ಣನವರು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ? ಶೋಷಿತರಿಗೆ ಸಮಾನವಾಗಿರುವಂತ ಹಕ್ಕು ಬಾಧ್ಯತೆಗಳು ಇದ್ದಾವೆಯೇ? ಪ್ರಶ್ನೆಯನ್ನ ಬಸವಣ್ಣನವರು ಮಾಡಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರರು ಶೂದ್ರರಿಗೆ ಸಮಾನವಾಗಿರುವಂತಹ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆಯೇ? ಗಾಂಧೀಜಿಯವರು ತಂದುಕೊಟ್ಟಿರುವಂತಹ ಇನ್ ದ ಲೀಡರ್ಶಿಪ್ ಆಫ್ ಗಾಂಧೀಜಿ ಯಾರಿಗೆ ಸ್ವಾತಂತ್ರ್ಯ ಬರ್ತಾ ಇದೆ, ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂತಹದ್ದು. ಅಕಾರ್ಡಿಂಗ್ ಟು ದಟ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇನ್ನೂ ಅರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ ಅನ್ನುವಂತ ವಿಚಾರವನ್ನ ಹೇಳಿದಂತ ಏಕೈಕ ವಿಚಾರವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು. ಅರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ, ಸಿಗ್ತಾ ಇದೆ. ಇನ್ನರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ. ಸಂಪೂರ್ಣ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ ನಮಗೆ. ಯಾವಾಗ ನಮಗೆ ಸ್ವಾತಂತ್ರ್ಯ ಬರುತ್ತದೆ? ನಿಜವಾದ ಸ್ವಾತಂತ್ರ್ಯ ಯಾವಾಗ ನಮಗೆ ಬರುತ್ತದೆ? ಯಾವಾಗ ಸಿಗುತ್ತದೆ? ಈ ದೇಶದಲ್ಲಿ ಇರುವಂತ ಎಲ್ಲ ದಲಿತ ವರ್ಗದವರು, ಶೋಷಿತ ವರ್ಗದವರು ಸಮಾನವಾಗಿರುವಂತಹ ಹಕ್ಕುಗಳನ್ನ ಕೊಡಲ್ಪಟ್ಟಾಗ ಮಾತ್ರ ಇನ್ನರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತದೆ ಅನ್ನುವಂತಹದನ್ನು ಧೈರ್ಯವಾಗಿ, ದಿಟ್ಟವಾಗಿ ಹೇಳುವುದರ ಮುಖಾಂತರವಾಗಿ ಸ್ವಾಭಿಮಾನದ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಬಸವಣ್ಣನವರು ಸಮಾನತೆಯ ಜಾಗೃತಿ. ದೇರ್ ವಾಸ್ ಇನ್ಇಕ್ವಾಲಿಟಿ, ಸೋಷಿಯಲ್ ಇನ್ಇಕ್ವಾಲಿಟಿ, ಡಿಸ್ಪ್ಯಾರಿಟಿ, ಸಾಮಾಜಿಕವಾಗಿರುವಂತಹ ಅಸಮಾನತೆ ಇತ್ತು. ಬಸವಣ್ಣ ಬರುವುದಕ್ಕಿಂತ ಮುನ್ನ ಯಾವುದೇ ಒಬ್ಬ ದಲಿತ ಮುಖ್ಯವಾಗಿರುವಂತಹ ರಸ್ತೆಯಲ್ಲಿ, ರಾಜ ಬೀದಿಯಲ್ಲಿ ನಡೆದಾಡುವಂತ ಒಂದು ಹಕ್ಕು ಇರಲಿಲ್ಲ. ಆತ ಕೊರಳಿಗೆ ಒಂದು ಏನು ಅಂತಂದ್ರೆ ಮಡಕೆಯನ್ನ ಕಟ್ಟಿಕೊಂಡು, ಯಾಕೆ ಅಂತಂದ್ರೆ ಅವನು ಉಗುಳಬೇಕಾಗ್ತಿತ್ತು. ಆ ಉಗುಳಲಿಕ್ಕೆ ರಸ್ತೆಯಲ್ಲಿ ಉಗುಳಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನ ನಾವೆಲ್ಲ ಹೆಂಗೆ ಇವತ್ತು ಇಷ್ಟಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡು ಅಡ್ಡಾಡ್ತಾ ಇದೀವಲ್ಲ, ಹಂಗೆ ಅವತ್ತು ದಲಿತರು ತಮ್ಮ ಕೊರಳಲ್ಲಿ ಮಡಕೆಯನ್ನ ಕಟ್ಟಿಕೊಂಡು ಅಡ್ಡಾಡಬೇಕಾಗಿತ್ತು.
ಉಗುಳುವಂತಹ ಸ್ವಾತಂತ್ರ್ಯ ಇರಲಿಲ್ಲ. ನೋಡಿ, ರಸ್ತೆಯಲ್ಲಿ ಉಗುಳುವಂತಹ ಸ್ವಾತಂತ್ರ್ಯ ಇರಲಿಲ್ಲ, ನಡೆಯುವಂತಹ ಒಂದು ಸ್ವಾತಂತ್ರ್ಯವೂ ಇರಲಿಲ್ಲ. ಅದಕ್ಕೇನ್ ಮಾಡ್ತಾ ಇದ್ರು? ಸೊಂಟಕ್ಕೆ ಮುಳ್ಳು ಕಂಟಿಯನ್ನ ಕಟ್ಟಿಕೊಂಡು, ಯು ಲಿಸನ್ ಮೀ ಮೈನ್ಯೂಟ್ಲಿ, ಸೊಂಟಕ್ಕೆ ಮುಳ್ಳು ಕಂಟಿಯನ್ನ ಕಟ್ಟಿಕೊಂಡು. ಯಾಕೆ? ಅವನ ಹೆಜ್ಜೆಯ ಗುರುತುಗಳು ರಸ್ತೆಯ ಮೇಲೆ ಮೂಡಬಾರದು, ಅವನ ಜೊತೆಗೆ ಅಳಿಸಿ ಹೋಗ್ಬಿಡ್ಬೇಕವು. ಅವ್ರು ಯಾರಾದ್ರೂ ಬರ್ತಾರೆ ಅನ್ನೋದಾದ್ರೆ ಸಂಬೋಳಿ ಸಂಬೋಳಿ ಸಂಬೋಳಿ, ನಾವು ಬರ್ತಾ ಇದೀವಿ, ನೀವೆಲ್ಲ ಬಾಗ್ಲಾಕೊಳ್ರಿ, ಓಡಿ ಹೋಗ್ರಿ, ಸಂಬೋಳಿ ನಾಗಿದೇವ ಅನ್ನುವಂಥವರು ಕೂಡ ನಮ್ಮ ಚರಿತ್ರೆಯಲ್ಲಿ ಆಗಿ ಹೋಗಿದ್ದಾರೆ ಅನ್ನುವಂಥ ಸಂಬೋಳಿ ಅನ್ನುವಂಥ ಒಂದು ವೆರಿ ಹೀನಸ್ ಪ್ರಾಕ್ಟೀಸ್ ವಾಸ್ ದೇ. ಮುಳ್ಳು ಕಂಟಿಯನ್ನು ಕಟ್ಕೊಂಡು ಅಡ್ಡಾಡಬೇಕಾಗಿತ್ತು. ಕೈಯಲ್ಲಿ ಗಂಟೆ ಹಿಡ್ಕೊಂಡು ಗಂಟೆ ನಾದವನ್ನ ಮಾಡ್ಕೊಂಡು ಬರ್ತಾ ಇದ್ರು. ನಾನು ಬರ್ತಾ ಇದ್ದೀನಿ, ಹೋಗ್ರಿ ನೀವು ಅಂತ. ಬಸವಣ್ಣನವರು ಬರ್ತಾರೆ. ಎಲ್ಲ ನಿರ್ಲಕ್ಷಿತವಾಗಿರುವಂತಹ ಸಮುದಾಯಗಳನ್ನ ತಿಳ್ಕೊಂಡು, ಅಲಕ್ಷಿತವಾಗಿರುವಂತಹ ಸಮುದಾಯಗಳನ್ನ ಒಗ್ಗೂಡಿಸಿ, ಎಲ್ಲರೂ ಬೇರೆ ಬೇರೆಲ್ಲ ಕೂಡಿಸ್ಕೊಂಡು ನಾಯಕರಾಗ್ತಾರೆ, ಮುಖಂಡತ್ವವನ್ನು ನೀಡ್ತಾರೆ. ಬಸವಣ್ಣನವರು ಎಲ್ಲ ವರ್ಗದಲ್ಲಿಯೂ ಶೋಷಣೆಗೆ ಒಳಗಡೆ ಆದಂತಹ, ಶೋಷಣೆಯ ಯಾತನೆಯನ್ನ ಅನುಭವಿಸುತ್ತಿದ್ದಂತಹ ನೆಲಮೂಲದ ತಳಮೂಲದ ಅಲಕ್ಷಿತವಾಗಿರುವಂತಹ ಸರ್ವ ಜನಾಂಗಗಳನ್ನ ಒಗ್ಗೂಡಿಸುವುದರ ಮುಖಾಂತರವಾಗಿ ನೋಡಿ, ಅವರಲ್ಲಿ ಒಂದಷ್ಟು ಆಶಾವಾದವನ್ನ ಹುಟ್ಟಿಸುವುದರ ಮುಖಾಂತರವಾಗಿ ನಿಮಗೂ ಸಮಾನವಾಗಿರುವಂತ ಅವಕಾಶಗಳು ಇದ್ದಾವೆ. ಯು ಡೋಂಟ್ ವರಿ, ಐ ಆಮ್ ಹಿಯರ್. ಇಂಥ ಒಬ್ಬ ಮುಖಂಡ ಬೇಕಾಗಿತ್ತು. ಸಮನ್ವಯ ಸಿದ್ಧಾಂತದ ಒಬ್ಬ ಹರಿಕಾರ ಬೇಕಾಗಿತ್ತು. ಎಲ್ಲ ವರ್ಗಗಳನ್ನು ಸೇರಿಸಿ ದೇವಸ್ಥಾನದಲ್ಲಿ ಪ್ರವೇಶ ನಿಷಿದ್ಧವಾಗಿತ್ತು. ಯಾವ ಧಾರ್ಮಿಕ ಕೇಂದ್ರಗಳಲ್ಲಿನೂ ಪ್ರವೇಶ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆಯ್ತು, ಪ್ರವೇಶ ಕೊಡದಿದ್ರೆ ಹೋಯ್ತು. ಬಸವಣ್ಣ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಕಾನ್ಸೆಪ್ಟ್. ಇಟ್ ಈಸ್ ಕಾಲ್ಡ್ ಇಷ್ಟಲಿಂಗ. ಅವ್ರ ದೇವಸ್ಥಾನದಲ್ಲಿ ನಿಮ್ಮನ್ನು ಬಿಡೋದಿಲ್ಲ, ಹೌದಲ್ವಾ? ಅಂಗದ ಮೇಲೆ ಇಷ್ಟಲಿಂಗವನ್ನ ಕಟ್ಟಿಕೊಂಡು ನಾವೇ ಶಿವಾಲಯವಾಗೋಣ, ದೇವಾಲಯವಾಗೋಣ. ಈ ಮುಖಾಂತರವಾಗಿ ಅವರು ಯಾರು ಇಂಥ ಪ್ರಜ್ಞೆಯಿಂದ, ಜೀವಾಲಯ ಅಂತ ಕರಿತೀವಿ ನಾವು ಲಿಂಗಣ್ಣವರೇ, ಜೀವಾಲಯ. ಅದು ಶಿವಾಲಯ, ಇದು ಜೀವಾಲಯ. ನ್ಯೂ ಕಾನ್ಸೆಪ್ಟ್ ಇದು. ಮುರುಘಾ ಶರಣರು ಕೂಡ ಒಂದೊಂದು ಹೊಸ ಹೊಸ ಕಲ್ಪನೆಗಳನ್ನು ಕೊಡ್ತಾ ಇರ್ತಾರೆ. ಜೀವಾಲಯ ಇಲ್ಲಿವರೆಗೂ ಯಾರು ಆ ಶಬ್ದವನ್ನು ಬಳಸಿಲ್ಲ. ಉಜ್ಜಿನಪ್ಪನವ್ರೆ ಯಾರು ಬಳಸಿಲ್ಲ. ಇಲ್ಲ, ಜೀವಾಲಯ ಅನ್ನೋ ಶಬ್ದ ಯಾರು ಬಳಸಿಲ್ಲ. ಡಿಕ್ಷನರಿಯಲ್ಲೂ ಇಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ನಮಗೆ. ಇದು ಜೀವಾಲಯ ಸಂಸ್ಕೃತಿ. ದೇವಾಲಯ ಸಂಸ್ಕೃತಿ ಅದು ಜಡ ಸಂಸ್ಕೃತಿ. ಆದ್ರೆ ಬಸವಾದಿ ಶರಣರು ನೀಡಿದ್ದು ಜೀವಾಲಯ ಸಂಸ್ಕೃತಿ ಅನ್ನುವಂತಹ. ನಿಮ್ಮ ಜೀವ, ನಿಮ್ಮ ಭಾವ ಎರಡೂ ಸೇರಿದಾಗ ನೀವೇ ಶಿವ, ಪ್ರತ್ಯಕ್ಷ ಶಿವ ಆಗುತ್ತೀರಾ ಅನ್ನುವಂತ. ನಡೆದಾಡುವ ದೇವರು, ಮಾತನಾಡುವ ದೇವರು, ಮೂವಿಂಗ್ ಟೆಂಪಲ್, ನಡೆದಾಡುವ ದೇವಾಲಯಗಳು, ಟಾಕಿಂಗ್ ಗಾಡ್, ಮಾತನಾಡುವ ದೇವರುಗಳು ಆಗುವಂತ ಒಂದು ಹೊಸ ಪರಿಕಲ್ಪನೆಯನ್ನ ಬಸವಾದಿ ಶರಣರು ಕೊಡುವುದರ ಮುಖಾಂತರವಾಗಿ ಅವತ್ತು ಎಲ್ಲರೂ ಕೂಡ ಒಂದು ಹಂತದಲ್ಲಿ
ಆ ಶೂದ್ರಾತಿ ಶೂದ್ರ ಬದುಕನ್ನು ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಬದುಕಿಗೆ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟು ಹೊಸ ಸಮಾಜವನ್ನ ಸಂಸ್ಥಾಪನೆ ಮಾಡಿದ್ರು ಅನ್ನುವಂತಹದ್ದು ಕೂಡ. ಅವರು ಸಮಾನತೆಗೋಸ್ಕರವಾಗಿ ಹೋರಾಡುತ್ತಾರೆ. ಬಾಬಾ ಸಾಹೇಬರು ಒಂದು ಹಂತದಲ್ಲಿ ಶೋಷಣೆಯ ನಿವಾರಣೆಗೋಸ್ಕರವಾಗಿ ಎಲ್ಲ ರೀತಿಯಾಗಿರುವಂತ ಪ್ರಯತ್ನವನ್ನು ಅವರು ಮಾಡ್ತಾರೆ ಅನ್ನುವಂಥ ಆ ದಿಸೆಯಲ್ಲಿ ಇವತ್ತಿಗೂ ಕೂಡ ಸಾಮಾಜಿಕ ಸಾಮರಸ್ಯಕ್ಕೆ ಅಡಚಣೆ ಆಗಿರುವುದು ಏನು ಯಾವುದು ಅನ್ನುವಂತಹದನ್ನ ಚಿಂತನೆ ಮಾಡಬಹುದಾಗಿರುವಂತ ಒಂದು ಸಂದರ್ಭ ಇದಾಗಿದೆ. ಆ ದಿಸೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಮರಸ್ಯಕ್ಕೆ ಹಿನ್ನಡೆ ಯಾಕೆ ಆಗ್ತಾ ಇದೆ ಅನ್ನುವಂತಹದನ್ನ ನಾವುಗಳು ಒಂದಷ್ಟು ಅನಲೈಸ್ ಮಾಡುವುದಾದರೆ ಅಲ್ಲಿ ಕಂಡು ಬರುವಂತ ದೊಡ್ಡ ಅಡಚಣೆ ಅಂತಂದ್ರೆ ಜಾತಿವಾದ, ಕ್ಯಾಸ್ಟಿಸಂ. ಜಾತಿವಾದ ಅದು ಯಾವುದಕ್ಕೆ ಕಾರಣವಾಗುತ್ತದೆ? ಎಲ್ಲಿ ಜಾತಿವಾದ ಇದೆಯೋ ಅಲ್ಲಿ ಅಸ್ಪೃಶ್ಯತೆ ಇರುತ್ತದೆ. ಗಾಂಧೀಜಿಯವರು ಅಸ್ಪೃಶ್ಯತೆ ಒಂದು ಅಪರಾಧ ಅಂತ ಹೇಳಿದ್ರು. ಅವರು ಇಟ್ ಇಸ್ ಎ ಗ್ರೇಟ್ ಕ್ರೈಮ್. ಅಸ್ಪೃಶ್ಯತೆ ಒಂದು ಅಪರಾಧ ಅದು ನೋಡಿ. ಅದಕ್ಕೋಸ್ಕರವಾಗಿ ಗಾಂಧೀಜಿಯವರು ಅವರು ಕೂಡ ಈ ಮೇಡ್ ನೀವು ಎಕ್ಸ್ಪೆರಿಮೆಂಟ್, ನೀವೆಲ್ಲ ಊರು ಹೊರಗಡೆ ಇರ್ತಿರಲ್ಲ ಅಂತವ್ರನ್ನೆಲ್ಲ ಅವ್ರು ಏನಂತ ಕರೆದ್ರು? ಒಂದು ಹರಿಜನರು ಅಂತ ಕರೆದರು. ಹರಿಜನರು ಅಂತ ಕರೆದ್ಬಿಟ್ರು. ನೀವು ಅಂತ ಇಂಥ ಜನರಲ್ಲ ಕಂಡ್ರಪ್ಪ, ಹರಿಜನರು ನೀವು ಅಂದ್ರೆ ಹರಿಗೆ ಬೇಕಾದವರು ಅಂತ, ದೇವರ ಮಕ್ಕಳು ಅನ್ನುವಂತ ಒಂದು ಭಾವನೆಯಿಂದ ಆ ಶಬ್ದವನ್ನು ಅವರು ಪ್ರಯೋಗ ಮಾಡಿದ್ರು ಅಷ್ಟೇ. ಅದು ಯಶಸ್ವಿ ಆಯ್ತೋ ಬಿಡುತ್ತೋ ಅದು ಬೇರೆ ಮಾತು. ಆ ರೀತಿಯಾಗಿರುವಂತ ಒಂದು ಪರಿಕಲ್ಪನೆಯನ್ನು ಕೊಟ್ಟರು ಅನ್ನುವಂತ. ಜಾತಿವಾದ ಇವತ್ತಿಗೂ ಕೂಡ ಸಮಾಜದಲ್ಲಿ ಜೀವಂತವಾಗಿದೆ. ಜಾತಿವಾದ ಸತ್ತು ಹೋಗಿಲ್ಲ. ಎಲ್ಲಿವರೆಗೆ ಜಾತಿವಾದ ಇರುತ್ತದೆಯೋ ಅಲ್ಲಿಯವರೆಗೂ ಅಸ್ಪೃಶ್ಯತೆ ಜೀವಂತವಾಗಿ ಇರುತ್ತದೆ. ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟ ಮಾಡಲು ಅಂತಿಂತ ಎದೆ ಬೇಕಾಗಿಲ್ಲ, 8 ಎದೆ ಬೇಕಾಗುತ್ತದೆ. 8 ಎದೆ ಬೇಕು. 8 ಎದೆ ಇದ್ದವರು ಮಾತ್ರ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡುತ್ತಾರೆ. ಕೆಲವರಿಗೆ ಸಾಮಾಜಿಕವಾಗಿರುವಂತ ಸ್ಥಾನಮಾನಗಳು ಬೇಕಷ್ಟೇ ಸಾಕು. ಕೆಲವ್ರಿಗೆ ಅಧಿಕಾರ ಬೇಕು ಅಷ್ಟೇ ಸಾಕು. ಅಂತಸ್ತುಗಳು ಬೇಕು ಅಷ್ಟೇ ಸಾಕು. ಹಣ ಬೇಕು ಅಷ್ಟೇ ಸಾಕು. ಕೆಲವರಿಗೆ ಮಾತ್ರ ಇವತ್ತು ಏನು ಅಂತಂದ್ರೆ ಅಸ್ಪೃಶ್ಯತೆ ನಿವಾರಣೆ ಆಗಬೇಕಾಗಿದೆ. ಅಸ್ಪೃಶ್ಯತೆಗೆ ಅಡ್ಡಿ ಯಾವುದು ಅಂತಂದ್ರೆ ಜಾತಿವಾದ. ಅದನ್ನ ಜೀವಂತವಾಗಿ ಇಟ್ಟುಕೊಂಡು ಬರಲಾಗುತ್ತಾ ಇದೆ. 12ನೇ ಶತಮಾನದ ತರುವಾಯದಲ್ಲಿ ನಂತರದಲ್ಲಿ ಬಸವಣ್ಣನವರು ಮಾಡಿದಂತಹ ಸಮಾಜಮುಖಿ ಆಲೋಚನೆಗಳು ಯಾವುದಾದ್ರೂ ಒಂದು ಮಠ ಪೀಠದಲ್ಲಿ ಅನುಷ್ಠಾನಗೊಳ್ತಾ ಇದ್ರೆ ನಿಮ್ಮ ಐತಿಹಾಸಿಕವಾಗಿರುವಂತಹ ಮುರುಘಾ ಮಠದಲ್ಲಿ ಈ ಮುರುಘಾ ಶರಣರು ಬರುವುದಕ್ಕಿಂತ ಮುನ್ನ ದಿನಗಳಲ್ಲಿಯೂ ಸವರ್ಣೀಯರು ಮತ್ತು ಅವರ್ಣೀಯರು, ದಲಿತರು ಅನ್ನುವಂತಹ ಭಿನ್ನ ಭಾವನೆಗಳು ಹರಿದಾಡ್ತಾ ಇತ್ತು. ನಾನು ಬಸವಣ್ಣನವರನ್ನ ಚೆನ್ನಾಗಿ ಅಧ್ಯಯನ ಮಾಡಿದವನು, ಓದಿದವನಲ್ಲ. ಓದುವುದು ಬೇರೆ, ಅಧ್ಯಯನ ಮಾಡುವುದು ಬೇರೆ. ಬುದ್ಧನನ್ನ ಅಧ್ಯಯನ ಮಾಡಿದ್ದೇನೆ, ಗಾಂಧೀಜಿಯನ್ನ, ಅಂಬೇಡ್ಕರನ್ನ, ಅನೇಕ ದಾರ್ಶನಿಕರನ್ನ ನಾನು ಅಧ್ಯಯನ ಮಾಡಿ ನನ್ನಂತ ಬಸವ ಅನುಯಾಯಿ ಇಂಥ ಒಂದು ಐತಿಹಾಸಿಕವಾಗಿರುವಂತಹ ಪೀಠಕ್ಕೆ ಮಲ್ಲಿಕಾರ್ಜುನ ಶ್ರೀಗಳವರು ನನ್ನನ್ನ ಅಧಿಪತಿಯನ್ನಾಗಿ ಮಾಡುತ್ತಾರೆ, ಪೀಠಾಧಿಪತಿಯನ್ನಾಗಿ ಮಾಡುತ್ತಾರೆ. ನಾನು
ಅಂತರಂಗದಲ್ಲಿ ಬಸವ ಪ್ರಜ್ಞೆಯನ್ನು ತುಂಬಿಕೊಂಡು ಬಂದಂತ ಒಬ್ಬ ಸ್ವಾಮಿ, ತಿಳ್ಕೊಳ್ರಿ. ಆ ದಿಸೆಯಲ್ಲಿ ನಮ್ಮ ಶ್ರೀಮಠದಲ್ಲಿ ಯಾವುದೇ ರೀತಿಯಾಗಿರುವಂತಹ ಉಚ್ಚ ನೀಚ ಭಾವನೆಗಳು ಇರಬಾರದು, ಮೇಲರಿಮೆ ಕೀಳರಿಮೆಗಳು ಇರಬಾರದು ಅನ್ನುವಂತ ಒಂದು ದಿಶೆಯಲ್ಲಿ ಸವರ್ಣೀಯರಿಗೆ ಒಳಗಡೆ ಪ್ರಸಾದ, ದಲಿತರಿಗೆ ಶೂದ್ರರಿಗೆ ಹೊರಗಡೆ ಪ್ರಸಾದ ಇತ್ತು, ವ್ಯವಸ್ಥೆ ಇತ್ತು. ಇದು ಬಸವ ಪ್ರಜ್ಞೆಯ ಪೀಠ, ಇದು ಮುರುಘಾ ಮಠ ಶೂನ್ಯ ಪೀಠ ಅಂತ ಕರೀತಾರೆ. ಅಂತ ಶೂನ್ಯ ಪೀಠದಲ್ಲಿಯೇ ಈ ರೀತಿಯಾಗಿರುವಂತ ತಾರತಮ್ಯ ಇರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲಿ ಸವರ್ಣೀಯರು ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅಲ್ಲಿಯೇ ಶೂದ್ರಾತಿ ಶೂದ್ರರು ಮತ್ತು ದಲಿತರೂ ಕೂಡ ಪ್ರಸಾದ ತೆಗೆದುಕೊಳ್ಳಲಿ ಅನ್ನುವಂತ ಒಂದು ಪ್ರಯೋಗವನ್ನು ನಾವು ಮಾಡಿದೆವು. 30-35 ವರ್ಷಗಳು, 30 ಆ ದಿನಮಾನಗಳಲ್ಲಿ ಅನ್ನುವಂತ ಮಹಿಳೆಯರಿಗೆ ಸ್ವಾತಂತ್ರ್ಯ, ಕರ್ತೃಗದ್ದಿಗೆಗೆ ಸ್ವಾತಂತ್ರ್ಯ ನಿಷೇಧ. ನಾವು ಅದನ್ನೆಲ್ಲ ಅವಕಾಶವನ್ನು ಕೊಟ್ಟು ಬೇರೆಯವ್ರಿಗೆ ಹೇಳಬೇಕ್ರಿ. ಧಾರ್ಮಿಕವಾಗಿರುವಂತ ಹಕ್ಕನ್ನು ಕೊಡುವುದರ ಜೊತೆಯಲ್ಲಿ ಮಹಿಳೆಯರಿಗೂ ಪ್ರವೇಶವನ್ನ ಕೊಡಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಕುಲ 18 ಜಾತಿಯ ಯುವಕರಿಗೆ ಸಂಸ್ಕಾರವನ್ನು ಕೊಟ್ಟು, ಸಂಸ್ಕಾರದ ದೀಕ್ಷೆಯನ್ನು ಕೊಟ್ಟು, ಧಾರ್ಮಿಕ ದೀಕ್ಷೆಯನ್ನು ಕೊಟ್ಟು ಅವರೂ ಕೂಡ ನಮ್ಮ ಸಮಾನವಾಗಿ ಬೆಳೆಯಲಿ ಅಂತ ಅಂತಃಕರಣದಿಂದ ನೋಡಿಕೊಂಡಂತ ಮಠ ನಿಮ್ಮ ಮಠ ಅನ್ನುವಂತ. ಇದೆಲ್ಲ ಯಾಕೆ ನಾವು ಮಾಡಿದೀವಿ? ಜಾತಿವಾದ ಹೋಗಬೇಕು, ಜಾತ್ಯತೀತವಾದ ಸಮಾಜದಲ್ಲಿ ನಿತ್ಯವೂ ಸಹ ಅನುಷ್ಠಾನಗೊಳ್ಳಬೇಕು ಅನ್ನುವಂತ ದಿಸೆಯಲ್ಲಿ ನಿಷ್ಠುರಗಳನ್ನ ಕಟ್ಟಿಕೊಂಡು ನಿಂದೆಗಳನ್ನ, ನೋವುಗಳನ್ನ ಅನುಭವಿಸುತ್ತಾ ಈ ರೀತಿಯಾಗಿರುವಂತಹ ಒಂದು ಜಾತಿವಾದದ ಮೂಲೋತ್ಪಾಟನೆಗೆ ಪ್ರಯತ್ನವನ್ನ ಪೀಠ ಮಾಡ್ತಾ ಮಾಡ್ತಾ ಬಂದಿದೆ ಅನ್ನೋದು. ಸಾಮಾಜಿಕ ಕ್ಷೇತ್ರದಲ್ಲಿ ಜಾತಿವಾದ, ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ಒಂದು ವಾದ ಇವತ್ತು ಸಾಮರಸ್ಯಕ್ಕೆ ಅಡ್ಡಿಯಾಗಿದೆ ಅಂತ ವಿಚಾರ ಮಾಡಿ ನೋಡುವಾಗ ಮೂಡಿ ಬರುವಂತ ಒಂದು ಅಂಶ ಅಂತಂದ್ರೆ ಮೂಲಭೂತವಾದ. ಸಾಮಾಜಿಕ ಕ್ಷೇತ್ರದಲ್ಲಿ ಜಾತಿವಾದ, ಧಾರ್ಮಿಕ ಕ್ಷೇತ್ರದಲ್ಲಿ ಮೂಲಭೂತವಾದ. ಎಲ್ಲ ಧರ್ಮೀಯರಲ್ಲೂ ಎಲ್ಲ ಧರ್ಮದಲ್ಲೂ ಮೂಲಭೂತವಾದ ಅನ್ನುವಂತಹದ್ದು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಫಂಡಮೆಂಟಲಿಸಂ, ಫೆನಟಿಸಿಸಂ, ಮೂಲಭೂತವಾದ. ಯಾವ ಧರ್ಮದಲ್ಲಿ ಮೂಲಭೂತವಾದ ಮತ್ತೆ ಮತ್ತೆ ಪ್ರತಿಧ್ವನಿ ಆಗುತ್ತದೆಯೋ ಆ ಧರ್ಮದ ಎಲ್ಲ ಮೌಲ್ಯಗಳನ್ನ ಅದು ಕಬಳಿಸಿ ಬಿಡುತ್ತದೆ. ಯಾವುದೇ ಹಂತದಲ್ಲಿ ಮತಾಂಧತೆ ಇರಬಾರದು. ಮೂಲಭೂತವಾದ ಅಂದ್ರೆ ಒಂದು ಜಸ್ಟ್ ಲೈಕ್ ಮತಾಂಧತೆ. ಅದು ಆ ಕಮ್ಯುನಿಸಂ ಅದು ಇರಬಾರದು ಅನ್ನುವಂಥದ್ದು. ಬುದ್ಧನ ಹೆಸರಿನಲ್ಲಿ ಇದೆ, ಪೈಗಂಬರ್ ಹೆಸರಿನಲ್ಲಿ ಇದೆ, ಕ್ರಿಸ್ತನ ಹೆಸರಿನಲ್ಲೂ ಇದೆ, ಮಹಾವೀರರ ಹೆಸರಿನಲ್ಲೂ ಇದೆ, ಬಸವಣ್ಣವರ ಹೆಸರಿನಲ್ಲೂ ಇದೆ. ಎಲ್ಲ ದಾರ್ಶನಿಕರ ಹೆಸರಿನಲ್ಲಿ ಇವತ್ತು ಆ ಮೂಲಭೂತವಾದ ಅನ್ನುವಂಥದ್ದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಆ ಎಲ್ಲ ಮಹಾಪುರುಷರು, ಪುಣ್ಯ ಪುರುಷರು ಈ ಜಾತಿವಾದ ಮತ್ತು ಮೂಲಭೂತದ ವಾದದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು. ಆದರೂ ಈ ರೀತಿಯಾಗಿರುವಂತಹ ಒಂದು ಮೂಲಭೂತವಾದವನ್ನು ನಾವು ನೋಡ್ತಾ ಇದೀವಿ. ಅದು ಕೂಡ ಸಾಮಾಜಿಕ ಸಾಮರಸ್ಯಕ್ಕೆ ಒಂದು ದೊಡ್ಡ ಅಡ್ಡಿಯಾಗಿದೆ ಅನ್ನುವಂತಹದನ್ನ ನಾವು ಮತ್ತೆ ಮತ್ತೆ ಚಿಂತನೆ ಮಾಡಬೇಕಾಗಿದೆ. ಇನ್ನು ಎಲ್ಲ ಕ್ಷೇತ್ರದಲ್ಲಿ ಇರುವಂತ ಒಂದು ಅಡಚಣೆ, ಸಾಮಾಜಿಕ ಸಾಮರಸ್ಯಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಇರಬಹುದಾಗಿರುವಂತ ಒಂದು ಅಡಚಣೆ ಅಂತಂದ್ರೆ ಪ್ರತ್ಯೇಕತಾವಾದ, ಸಪರೇಟಿಸಂ. ಪ್ರತ್ಯೇಕತಾವಾದ, ತಮ್ಮವ್ರನ್ನೇ ತಾವು ಕೆಲವಿಟ್ಟು ದೂರ ಕೆಲವರು ಜನಾಂಗಗಳನ್ನು ಮುನ್ನಡೆಸ್ತಾರೆ. ಆಯಾ ಜನಾಂಗದಲ್ಲಿನೇ ಅವರ ಕೆಳಗಡೆ ಇರ್ತಕ್ಕಂಥ ಜನರನ್ನ ಅವರು ಮೇಲು ಬರ್ದಂಗೆ ನೋಡ್ಕೊಂತಾರೆ.
ಇದೆಂತ ಸಮಾನತೆ ರೀ? ಇದೆಂತ ಇದು? ಯಾವುದೇ ರಾಜಕಾರಣಿಗಳು ನೋಡ್ರಿ, ಕೆಲವು ಧಾರ್ಮಿಕರನ್ನ ನೋಡ್ರಿ, ಅವ್ರವ್ರ ಜನಾಂಗನೇ ದೂರ ಇಟ್ಟು ವ್ಯವಸ್ಥೆಯನ್ನ ಮುನ್ನಡೆಸುವಂತ ಒಂದು ತುಂಬಾ ಹಾಸ್ಯಾಸ್ಪದವಾಗಿರುವಂತ ಸಂದರ್ಭಗಳನ್ನ ನಾವು ನೋಡ್ತೀವಿ. ಅಂತ ಪ್ರತ್ಯೇಕತಾವಾದ ಸಾಮಾಜಿಕ ಸಾಮರಸ್ಯಕ್ಕೆ ಒಂದು ದೊಡ್ಡ ಪೆಟ್ಟು ಅನ್ನುವಂತಹದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಪ್ರತ್ಯೇಕತಾವಾದ ಎಲ್ಲಿಯೂ ಇರಬಾರದು, ಅದರ ಮೂಲೋತ್ಪಾಟನೆ ಆಗಬೇಕು ಅನ್ನೋ ಕಾರಣ ಈ ಜಾತಿವಾದ, ಮೂಲಭೂತವಾದ, ಪ್ರತ್ಯೇಕತಾವಾದ ಇವುಗಳ ವಿರುದ್ಧವಾಗಿ ನಾವುಗಳು ಜಾಗೃತಿಯನ್ನ ಮೂಡಿಸಬೇಕಾಗಿರುವಂತ ಒಂದು ಅನಿವಾರ್ಯತೆ ಇದೆ ಅನ್ನುವಂತ ಚಿಂತನೆಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡ್ಬಿಟ್ಟು ಇಷ್ಟು ಸಾಕು ಅಂತ ಕಾಣಿಸ್ತಾ ಇದೆ. ಈಗ ಒಂದು 5 ರಿಂದ 10 ನಿಮಿಷಗಳವರೆಗೆ ಸಂವಾದವನ್ನ ಮಾಡೋಣ. ಯಾರಾದ್ರೂ ಮೆಂಟಲಿ ಪ್ರಿಪೇರ್ ಆಗಿದ್ರೆ, ಸಿದ್ಧವಾಗಿದ್ರೆ ನೀವು ಆ ಪ್ರಶ್ನೆಯನ್ನ ಕೇಳಬಹುದು. ಯಾಕೆಂದ್ರೆ ನಿತ್ಯ ಕಲ್ಯಾಣ ಯಾರಾದ್ರೂ ನೋಡೋಣ. ಮಕ್ಳು ಕೇಳ್ತಾರೋ, ಮಹಿಳೆಯರು ಕೇಳ್ತಾರೋ, ದೊಡ್ಡವರು ಕೇಳ್ತಾರೋ, ವಿಚಾರವಾದಿಗಳು ಕೇಳ್ತಾರೋ? ಅವ್ರಿಗೆ ನಿಮ್ಮ ಹೆಸರನ್ನ ಹೇಳಿ ಕೇಳ್ರಿ. ನನ್ನ ಹೆಸರು ವಿನಯ್ ಅಂತ. ನನ್ನ ಒಂದು ಪ್ರಶ್ನೆ ಏನಂದ್ರೆ, ಈಗಿನ ಒಂದು ಜನರೇಷನ್ ಅಲ್ಲಿ ಯುವಕರಾಗ್ಲಿ ಯುವತಿಯರಾಗ್ಲಿ ತಮ್ಮ ಒಂದು ಜನಾಂಗ ಆಗ್ಲಿ ಮತ್ತೆ ಸಂಸ್ಕೃತಿ ತನ್ನವನ್ನ ಮರ್ತು ಬಿಟ್ಟು ಒಂದು ಬೇರೆ ಕಡೆಗೆ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. ಈಗ ಬಂದಿರೋರಲ್ಲೂ ನೋಡಿದ್ರು ಕೂಡ ಅವ್ರ ಸಂಖ್ಯೆ ಕಮ್ಮಿನೇ ಇದೆ. ಸೊ ಇಂಥದನ್ನ ಜಾಗೃತಿ ಮೂಡಿಸ್ಬೇಕಂದ್ರೆ ತಂದೆ ತಾಯಿಗಳು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವರಿಗೆ ನೀವು ಏನೊಂದು ಕಿವಿ ಮಾತನ್ನ ಕೊಡ್ಬೇಕಂತ ಇದ್ದೀರಾ? ಸೊ ಈ ತರ ಮಾಡಿದ್ರೆ ಅವರು ಜನಾಂಗದ ಸಂಸ್ಕೃತಿನ ಮರೆಯಲ್ಲ ಅಂತ. ಯಾಕಂದ್ರೆ ವಿನಯ್. ಓಕೆ ವಿನಯ್ ಅವರೇ, ನಿಮ್ ಪ್ರಶ್ನೆ ಅರ್ಥವಾಯ್ತು. ಪ್ರಶ್ನೆ ಕೇಳದಂತ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ಅನ್ಸುತ್ತೆ. ಪ್ರತಿಯೊಂದು ಜನಾಂಗಕ್ಕೂ ತನ್ನದೇ ಆಗಿರುವಂತಹ ಜವಾಬ್ದಾರಿ ಇರುತ್ತೆ, ಒಂದು ಸಂಸ್ಕೃತಿ ಇರುತ್ತೆ, ಪರಂಪರೆ ಇರುತ್ತೆ. ಆಯಾಯ ಜನಾಂಗ ಆಯಾಯ ಸಂಸ್ಕೃತಿಯ ಜಾಡನ್ನ ಹಿಡಿದು ಹೋಗುವಂತಹದು ಇವತ್ತಿನ ಎಲ್ಲ ಯುವ ಜನತೆಯ ಆದ್ಯ ಕರ್ತವ್ಯ ಆಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಇರುವಂತ ವಯಸ್ಕರಿಗೆ ಹೇಳುವಂತ ಒಂದು ಸಲಹೆ ಏನು ಅಂತಂದ್ರೆ, ಇಂಥ ಒಂದು ಸಭೆ ಸಮಾರಂಭಗಳಿಗೂ ಯುವ ಜನರನ್ನ ಭಾಗವಹಿಸುವಂತೆ ನೋಡಿಕೊಳ್ಳಬಹುದಾಗಿರುವಂತಹ ಜವಾಬ್ದಾರಿಯೂ ಕೂಡ ಇವತ್ತಿನ ವಯಸ್ಕರ ಮೇಲೆ ಇದೆ. ಅವರು ನೀವು ಹೇಳಿದಂತೆ ಯಾವ್ಯಾವುದೋ ಸೆಳೆತಗಳಿಗೆ ಇವತ್ತು ಒಳಗಡೆ ಆಗ್ತಾ ಇದ್ದಾರೆ. ಯುವ ಜನತೆ ಬಹಿರಂಗದ ಅರ್ಥಾತ್ ಬಾಹ್ಯದ ಸೆಳೆತಗಳಿಗೆ, ಆಕರ್ಷಣೆಗೆ ಒಳಗಡೆ ಆಗ್ತಾ ಇದ್ದಾರೆ. ಅದು ಸಕಾರಾತ್ಮಕವಾಗಿರುವಂತ ಆಕರ್ಷಣೆ ಆದ್ರೆ ಓಕೆ. ಒಂದು ಹಂತದಲ್ಲಿ ನೇತ್ಯಾತ್ಮಕವಾದ ನಕಾರಾತ್ಮಕವಾಗಿರುವಂತ ಸೆಳೆತಗಳಿಗೆ ಒಳಗಡೆ ಆಗ್ತಾ ಇದ್ರೆ ಅದು ಉತ್ತಮವಾಗಿರುವಂತ ವಿದ್ಯಮಾನ ಅಲ್ಲ. ಮಕ್ಕಳು ನಿಮ್ಮವರೇ ನಿಜ, ನಿಮ್ ಮನೆಯಲ್ಲಿ ಇರ್ತಾರೆ ನಿಜ, ನೀವೇ ಎತ್ತಿದ್ರೆ ನಿಜ. ಆದ್ರೆ ಅವ್ರು ಎತ್ತ ಕಡೆ ಹೋಗ್ತಾ ಇದ್ದಾರೆ, ಏನನ್ನ ಅಧ್ಯಯನ ಮಾಡ್ತಾ ಇದ್ದಾರೆ, ಅವರ ಆಲೋಚನೆಗಳು ಏನು, ಅವ್ರ ಚಟುವಟಿಕೆಗಳೇನು ಅನ್ನುವಂತಹದನ್ನ ಮನೆಯಲ್ಲಿ ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಮನೆತನದ ಮರ್ಯಾದೆ 3 ಕಾಸಾಗುತ್ತದೆ. ಈ ಜವಾಬ್ದಾರಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸಂತೋಷ. ಅಲ್ಲ, ಮೈಕ್ ಇದ್ರೆ ಮೈಕ್ ತಗೊಳ್ಳಿ. ನಿಮ್ಮ ಹೆಸರನ್ನ ಹೇಳಿ. ನರೇಂದ್ರಪ್ಪ ಅಂತ ಸರ್. ಮೈಕ್ ಕೊಟ್ರು. ಇವತ್ತಿನ ವಿಶ್ವ ಸಾಮಾಜಿಕ ಸಾಮರಸ್ಯಕ್ಕೆ ಅಡಚಣೆಗಳನ್ನ ನಿವಾರಣೆ ಬಗ್ಗೆ ಮಾತಾಡಿದ್ವಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಜಾತಿ ಒಂದು ಮಠನ
ಮಾಡೋದ್ರ ಮುಖಾಂತರ ಸಾಮಾಜಿಕ ಸಾಮರಸ್ಯಕ್ಕೆ ಅಡ್ಡಿ ಆಗುತ್ತೆ ಅಂತಕ್ಕಂಥ ನನ್ನ ಭಾವನೆ. ಇಲ್ಲ, ಅದು ಆ ಭಾವನೆ ನಿಮ್ಮ ಭಾವನೆ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅದು ತಪ್ಪು ಅಂತಕ್ಕಂಥದ್ದನ್ನ ನಮ್ಮ ಸಭಿಕರಿಗೆ ತಾವು ಹೇಳಬೇಕು ಅಂತ. ಇದಕ್ಕೆ ನಮ್ಮ ರಮಾನಂದ ಸ್ವಾಮಿಗಳು ಪ್ರತಿಕ್ರಿಯೆ ಕೊಡ್ತಾರಂತೆ, ನೋಡೋಣ ಅವ್ರು ಏನ್ ಕೊಡ್ತಿದ್ದಾರೆ. ಪರಮ ಪೂಜ್ಯರು 30 ವರ್ಷಗಳಿಂದ ಮಾಡಿಕೊಂಡು ಬಂದಂತ ಹೋರಾಟದಲ್ಲಿ ಸಮುದಾಯಕ್ಕೊಬ್ಬ ಸ್ವಾಮೀಜಿ ಅನ್ನುವಂಥದ್ದು ಬಹಳ ದೊಡ್ಡ ಕಲ್ಪನೆ ಅನ್ನುವಂಥದ್ದು. ಇವತ್ತು ಮತಾಂತರ ಆಗ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೇಳಿದ್ದೇವೆ. ಯಾಕೆ ಮತಾಂತರ ಆಗ್ತಾ ಇದ್ದಾರೆ ಅಂದ್ರೆ, ಸಾಮಾಜಿಕ ನ್ಯಾಯ ನಮಗೆ ಸಿಕ್ಕಿಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಮತಾಂತರ ಆಗ್ತಿದ್ದಾರೆ. ಅವರಿಗೂ ಒಂದು ಧಾರ್ಮಿಕವಾಗಿರುವಂತಹ ಒಂದು ಪೀಠವನ್ನ ಕಟ್ಟಿಕೊಟ್ರೆ ಅವರು ಮತಾಂತರ ಆಗುವುದನ್ನ ತಪ್ಪಿಸ್ಬೇಕು ಅನ್ನುವಂಥ ದೊಡ್ಡ ಗುರಿ ಗುರುಗಳದ್ದು. ಇನ್ನು ಮುಂದುವರೆದು ಹೇಳುವಂತ ವಿಚಾರ ಅಂತಂದ್ರೆ, ಪೂಜ್ಯರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ, ಬೌದ್ಧಿಕವಾಗಿ ಯೋಚನೆ ಮಾಡಿರುವಂತೆ ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಾಮಾಜಿಕ ನ್ಯಾಯ ಅಂದ್ಬಿಟ್ಟು ಸಮುದಾಯವಾರು ಒಂದು ಮೀಸಲಾತಿಯನ್ನ ಕೊಡ್ತಾರೆ. ಈ ಜಾತಿಯವರಿಗೆ ನಾವು ಇದನ್ನ ಕೊಡಬೇಕು, ಸಚಿವ ಸ್ಥಾನಮಾನ ಕೊಡಬೇಕಾದ್ರೂ ಮೀಸಲಾತಿ ಇರುತ್ತೆ. ಆದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾಕೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಪೂಜ್ಯರು ಯಾರು ಮತಾಂತರ ಆಗಬಾರ್ದು, ಅವರಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಪೂಜ್ಯರು ಮಾಡಿರುವಂಥದ್ದು ಅದಕ್ಕೆ 100ಕ್ಕೆ 100 ಸತ್ಯ ಅನ್ನುವಂಥದ್ದು ಇವತ್ತು ಸಮಾಜ ಒಪ್ಪಿಕೊಂಡು ಸಂಘಟನೆ ಆಗ್ತಾ ಇದ್ದಾರೆ. ಅದು ನಮ್ಮ ಪೂಜ್ಯರಿಂದ ಅದು ಸಾಧ್ಯ ಆಯಿತು. ಬಸವಣ್ಣ ಮಾಡಿದ್ದನ್ನ ಸ್ವಾಮೀಜಿಯವರು ಮುಂದುವರಿಸಿದ್ದಾರೆ ಅನ್ನುವಂಥದ್ದು. ಹಳೆಯ ಪರಂಪರೆಯನ್ನ ಮುರಿದು ಹೊಸ ಪರಂಪರೆಯನ್ನ ಕಟ್ಟುವಂತ ಪ್ರಯತ್ನ ಪೂಜ್ಯರಿಂದ ಆಗಿದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಶರಣಾರ್ಥಿ. ಅವ್ರಿಗೆ ಕೊಡಿ. ಇಲ್ಲಿ ಪ್ರಶ್ನೆ ಕೇಳಿದಂತ ವಿನಯ್ ಅವರು ಮತ್ತೆ ಇವರು ಇಲ್ಲಿ ಬಂದು ಚಿಕ್ಕ ನರೇಂದ್ರ ಅವರು ಚಿಕ್ಕ ಬಹುಮಾನ ಇದೆ, ತಗೋಬಹುದು. ಒಂದು ಸ್ಫೂರ್ತಿದಾಯಕವಾಗಿ ಅಷ್ಟೇ. ನಾವು ನಿನ್ನೆ ದಿನ ಅನೌನ್ಸ್ಮೆಂಟ್ ಮಾಡಿದ್ವಿ, ಯಾರು ಪ್ರಶ್ನೆಗೂ ಹೇಳ್ತಾರೆ ಅವ್ರಿಗೂ ನಮ್ದು ಬಹುಮಾನ ಕೊಡ್ತೀವಿ. ಲಿಂಕ್ ಯಾವ್ದಾರು ಆಗ್ಲಿ ಗುರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರಿಂದ ವ್ಯಾಲ್ಯೂಯೇಷನ್ ಮಾಡೋ ರೂಢಿ ಎಲ್ಲ ಅವರಿಗೆ ಗುರುಗಳಿಗೆ ಒಳ್ಳೆ ಇಂಕನ್ನ ಕೊಟ್ಟಂಗಾಯ್ತಲ್ಲ. ನಮ್ಮ ಪ್ರೊಫೆಸರ್ ವಿ ನರೇಂದ್ರಪ್ಪ ಅವರ ಪ್ರಶ್ನೆ, ಆ ಪ್ರಶ್ನೆಗೆ ಪೂರಕವಾಗಿ ಸ್ವಾಮೀಜಿಯವರು ಉತ್ತರ ಕೊಟ್ಟರು. ಬಸವಣ್ಣವರು ಏನ್ ಮಾಡಿದ್ರು ಅದನ್ನೇ ನಮ್ಮ ಶಿವಮೂರ್ತಿ ಶರಣರು. ಯಾಕೆ ಅಂತಂದ್ರೆ ಅವ್ರನ್ನ ಓಲೈಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. 800 ವರ್ಷಗಳು ಬೇಕಾಯಿತು. 12ನೇ ಶತಮಾನದಲ್ಲಿ ಆದಂತ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆಯೋದಕ್ಕೆ 800 ವರ್ಷ ಬೇಕಾಯಿತು. ಕರ್ನಾಟಕದ ಎಲ್ಲ ದಿಕ್ಕುಗಳಲ್ಲಿ ಕೂಡ ಮಠಗಳಿದ್ದಾವೆ. ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಕೂಡ ಬಸವನ ತತ್ವಗಳನ್ನ ಪ್ರಚಾರ ಮಾಡುವಂತ ಗುಂಪುಗಳಿದ್ದಾವೆ. ಆದರೆ ಮುರುಘಾ ಮಠದ ಶಿವಮೂರ್ತಿ ಶರಣರು ಈ ಕಾಯಕವನ್ನ ಯಾಕೆ ಮಾಡಿದ್ರು ಅನ್ನೋದಕ್ಕೆ ನನ್ನ 3 ಅನುಭವಗಳನ್ನು ಹೇಳ್ತೀನಿ. ಇಲ್ಲೇ ಬರ್ರಿ ಸರ್, ಇಲ್ಲೇ ಬರ್ರಿ. ನಾನು 3 ಅಬ್ಸರ್ವೇಷನ್ ನಾನು ಮಾಡಿದ್ದೀನಿ. 1990ರಲ್ಲಿ ಅಯೋಧ್ಯೆಯ ಬಾಬರಿ ಮಸೀದಿ ಕಡಿವಿದ್ರು ಅಥವಾ ಧ್ವಂಸ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗದಲ್ಲಿ ಅಂಥದ್ದೇ ವಾತಾವರಣ ಸೃಷ್ಟಿಯಾಯಿತು. ಅಂಥ ವಾತಾವರಣ ಆಗಬಾರದು ಅನ್ನೋ ಘನ ಉದ್ದೇಶದಿಂದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ದೊಡ್ಡ ಕಾರ್ಯಕ್ರಮ ಅಂದ್ರೆ ಮುಸ್ಲಿಂ ಏರಿಯಾಗಳಿಗೆ ಹೋಗಿ ಅಲ್ಲಿರುವಂತ ನಾಯಕರನ್ನು ಕರೆಸಿ, ದಲಿತ ಚಳವಳಿಯ ಲೀಡರ್ಗಳನ್ನು ಕರೆಸಿ ಮತ್ತು ಊರಿನ ಮುಖಂಡರನ್ನು ಕರೆಸಿಬಿಟ್ಟು ವಟಾರಗಳಲ್ಲಿ ಹೋರಾಟವನ್ನು ಮಾಡಿದ್ರು. ಒಂದು ವೇಳೆ ಅವತ್ತು ಹೋರಾಟ ಮಾಡಲಿಲ್ಲ ಅಂತಂದಿದ್ರೆ ಚಿತ್ರದುರ್ಗದಲ್ಲಿ ಎಷ್ಟೋ ಜನ ಸಾಯ್ತಿದ್ರು ಹಿಂದೂ ಮುಸ್ಲಿಂ ಗಲಾಟೆಗಾಗಿ.
ಇದು ಮಾಡಿದ ಮೊದಲ ಕೆಲಸ ಅದು. ಅವತ್ತಿನಿಂದ ನಾನು ಅವ್ರ ಗಮನಿಸ್ತಾ ಬಂದಿದ್ದೀನಿ 31 ವರ್ಷಗಳ ಮುಂಚೆ. ಆಮೇಲೆ ಇವರಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಆಮೇಲೆ ಯಾವುದು ಮಂಗಳವಾರ, ಇನ್ನೊಂದು ಯಾವುದೋ ಅಂತ ವಾರಗಳನ್ನು ಇವರು ಲೆಕ್ಕ ಇಟ್ಟಿಲ್ಲ, ಲೆಕ್ಕ ಇಡಕ್ಕೂ ಹೋಗಿಲ್ಲ. ನನ್ನ ಊರಿನ ಪಕ್ಕದ ಒಬ್ಬ ಪತ್ರಕರ್ತನ ಮದುವೆ ಅಮಾವಾಸ್ಯೆ ದಿವಸ ಮೊದಲನೇ ಮದುವೆ ಮಾಡಿದ್ರು. ನಾನು ಸ್ಟೂಡೆಂಟ್ ಆತ, ನಾನು ಹೆಸರು ಹೇಳೋದಿಲ್ಲಿ. ನನ್ನ ಊರಿನ ಪಕ್ಕದ ಒಬ್ಬ ಪತ್ರಕರ್ತನ ಮದುವೆಯನ್ನ ಅಮಾವಾಸ್ಯೆ ದಿವಸ ಮಾಡಿದ್ರು. ಅಂತ ಮದುವೆಗಳು ಇವತ್ತು ಸಾಕಷ್ಟಾಗಿದ್ದೇವೆ. ಜನರ ಆರ್ಥಿಕ ಹೊರೆಯನ್ನ ತಪ್ಪಿಸುವಂತ ಒಂದು ಅಪರೂಪದ ಕೆಲಸವನ್ನ ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಮಠಗಳಲ್ಲಿ ಯಾರೂ ಮಾಡಿಲ್ಲ ಅಂತ ನಾನು ಅನಿಸುತ್ತೆ. ಮತ್ತೆ ನಾನೀಗಿಷ್ಟು ಉಪನ್ಯಾಸ ಕೇಳಿದೆ. ನಾನು ಕೂಡ ವಚನ ಸಾಹಿತ್ಯದ ಅಭ್ಯಾಸವನ್ನು ಮಾಡಿದ್ದೀನಿ. ಸುಮಾರು 30 ಜನರನ್ನ ಕುರಿತು ಅಧ್ಯಯನ ಮಾಡಿದ್ದೀನಿ. ಆ ಅಧ್ಯಯನ ಮಾಡೋದಕ್ಕೆ ಬಹಳ ಪುರಸ್ಕಾರ ಕೊಟ್ಟಂತವರು ನಮ್ಮ ಶಿವಮೂರ್ತಿ ಶರಣರು. ನಾನು ಇಂದೂ ಕೂಡ ಅವರಿಗೊಂದು ಅರ್ಜಿ ಹಾಕಲಿಲ್ಲ. ನನಗೆ ಶೂನ್ಯಪೀಠ ಕೊಡಿ ಬುದ್ಧಿ ಅಂತ ನನ್ನ ಪ್ರಸ್ತಾಪ ಹಾಕಲಿಲ್ಲ. ನಾನೇನೋ ನನ್ನ ಸಾಧನೆ ನೋಡ್ತಿದ್ರೇನೋ, ಗಮನಿಸ್ತಿದ್ರೇನೋ, ತಕ್ಷಣಲೇ ಒಂದು ಪತ್ರ ಮನೆಗೆ ಕಳಿಸ್ಕೊಟ್ರು. ನೀವು ಶೂನ್ಯಪೀಠ ಚನ್ನಬಸವನ ಪ್ರಶಸ್ತಿಗೆ ಅರ್ಹರಿದ್ದೀರಿ, ನೀವು ಬರ್ರಿ, ಸ್ವೀಕಾರ ಮಾಡಿ. ನಾನು 35 ವರ್ಷ ಕಾಲೇಜ್ ಅಧ್ಯಾಪಕನಾಗಿದ್ದೀನಿ. ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿದ್ದೀನಿ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಏನೆಲ್ಲ ಆಗಿದ್ರು ಅಂತ ಸಂತೋಷ ನನಗೆ ಎಂದೂ ಸಿಕ್ಕಿದ್ದಿಲ್ಲ. ಅವರಂತ ಸಂತೋಷವನ್ನು ಸೃಷ್ಟಿ ಮಾಡಿಕೊಟ್ರು. ಇವತ್ತು ಕೂಡ ಗುರುಗಳಿಗೆ ಒಂದು ಮಾತು ಕೊಟ್ಟಿದ್ದೀನಿ. ನಾನು ಅರಿವಿನ ಸಿರಿ ಚನ್ನಬಸವಣ್ಣ ಪ್ರಶಸ್ತಿ ಪಡೆದಿದ್ದರಿಂದ ಪುಸ್ತಕನೂ ಬರೆದಿದ್ದೀನಿ, ಅವರಿಂದ ಸಣ್ಣ ಶ್ರೀ ನುಡಿಯನ್ನು ಬರೆಸ್ಕೊಡ್ತೀನಿ. ಮುರುಘಾ ಮಠ ಪರಂಪರೆ ಇವತ್ತು ಬಹಳ ವಿಶಿಷ್ಟವಾದ್ದು. ಈಗ ಟೀಕೆ ಮಾಡೋರು ಮಾಡ್ತಾರೆ, ಅವರೇ ಬಹಳ ಸರಿ ಸಭೆಗಳಲ್ಲಿ ಹೇಳ್ತಾರೆ. ಬಸವಣ್ಣನಿಗೆ ಟೀಕೆ ಮಾಡಿದ್ದಾರೆ, ಬಸವಣ್ಣನನ್ನೇ ತುಂಬಾ ವಿರೋಧ ಮಾಡಿದ್ದಾರೆ. ಬಹುಶಃ ಬಸವ ಚಳವಳಿಯಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಗುರುಮಾತೆ ಅಕ್ಕನಾಗಲಾಂಬಿಕೆ. ಆಕಿಲ್ದಿದ್ರೆ ಬಸವಣ್ಣ ಇರ್ತಿದ್ದಿಲ್ಲ. ಆಕೆಯ ಪ್ರಯತ್ನದಿಂದ ಬಸವಣ್ಣ ಬಹಳ ದೊಡ್ಡ ವ್ಯಕ್ತಿ ಆದ. ಅದರ ಜೊತೆಗೆ ನಟವರ ಜಾತಿಯ ಒಬ್ಬ ವ್ಯಕ್ತಿ ಅಲ್ಲಮನನ್ನು ತಂದು ಶೂನ್ಯಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದರು. ಆಮೇಲೆ ಚನ್ನಬಸವನನ್ನು ಬೆಳೆಸಿದರು. ಈ 4 ವ್ಯಕ್ತಿಗಳು ಮಾಡಿದಂತ ಕೆಲಸ ಕರ್ನಾಟಕದಲ್ಲಿ ಎಷ್ಟು ಜಾತಿಗಳಿದೆ. ಶಿವನಾಗಿದೇವ ಸ್ವಾಮೀಜಿಯವರಿದ್ದಾರೆ. ಅವರೊಬ್ಬ ಅಲ್ಲಿ ಕೂಡ ಇದ್ರು. ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರುಲಿಂಗದೇವ, ಉರುಲಿಂಗ ಪೆದ್ದಿ. ಆಮೇಲೆ ಸೂಳೆ ವೃತ್ತಿಯನ್ನು ಮಾಡಿದಂತ ಸೂಳೆ ಸಂಘವನ್ನಂತ ಹೆಣ್ಣುಮಗಳನ್ನ ಕರೆದು ಬಿಟ್ಟು ಸಂಸ್ಕಾರ ಕೊಟ್ಟಂತ ಬಸವಣ್ಣ, ಆ ಬಸವಣ್ಣನ ಚಳುವಳಿಯ ಮುಂದುವರೆದಂತ ಭಾಗವನ್ನ ಇವತ್ತು ನಮ್ಮ ಶ್ರೀ ಮುರುಘಾಶರಣರು ಮಾಡ್ತಿದ್ದಾರೆ. ಅದನ್ನು ಹೇಳಲಿಕ್ಕಲ್ಲ, ನಾವು ಬರವಣಿಗೆ ರೂಪದಲ್ಲಿ ಬರೀಬೇಕು. ಮತ್ತೆ ಹೆಚ್ಚು ನೀವು ವಚನ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಮುರುಘಾಶರಣರ ಮಹತ್ವ ಗೊತ್ತಾಗುತ್ತೆ. ಬಹುಶಃ ಈ ಮಠ ಯಾವಾಗಲೂ ವಚನಕಾರ ಮತ್ತು ವಚನಾಭ್ಯಾಸಿಗೆ ತುಂಬಾ ಗೌರವ ಕೊಡುವಂಥದ್ದು. ಇಷ್ಟೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪೂಜ್ಯ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ನನ್ನ 2 ಮನದಾಳದ ಮಾತನ್ನು ಹೇಳಬೇಕೆಂದು ಕೇಳ್ಕೊತಾ ಇದ್ದೇನೆ. ಪರಿಚಯ ಮಾಡ್ಕೊಳ್ಳಿ. ಬೇಗ ಹೇಳ್ರಿ, ಟೈಮ್ ಆಗ್ತಾ ಇದೆ. ಈಶ್ವರಪ್ಪ ಗುರಪ್ಪ ಸಿರ್ಕೋಳ್ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಉಪ್ಪಾರ ಸಮಾಜದವನು ನಾನು. ಹೇಳಿ ಪರವಾಗಿಲ್ಲ. ಈ ಸಮಾಜದಲ್ಲಿ ನಮಗೆ ಒಬ್ಬರೇ ಗುರುಗಳದಾರ ಅಂತೇಳಿ ನಮಗೆ ಸಮಾಜದೊಳಗೆ ಎಲ್ಲ ಹೇಳ್ತಾ ಇದ್ದಾರೆ. ನಮಗೆ ಇನ್ನೂ ಒಂದು 10 ಗುರುಗಳಾದ್ರೆ ಎಲ್ಲಾ ಸಮಾಜಕ್ಕೂ ಒಳ್ಳೇದಾಗ್ತೈತೆ ಅನ್ನೋದು ನನ್ನ 2 ಮಾತುಗಳನ್ನು ನಿಮ್ಗೆ ಹೇಳ್ತೇನೆ. ಈ ಒಬ್ಬರ ಸಾವಣೆ ನೋಡ್ಕತ್ ಕಷ್ಟ ಆಗ್ತಿರುವಂತ ಸಂದರ್ಭದಲ್ಲಿ 10 ಜನ ಸಾವಣವೆಲ್ಲ ಇರೋದು ಬರ್ತೀವಿ ತಗೊಳ್ರಿ ಅಂತಂದ್ರೆ, ಅಲ್ರಿ ನಮ್ಮ ಸಮಾಜದೊಳಗೆ ಎಲ್ಲರೂ 10 ಸಮಾಜ ಸ್ವಾಮಿಗಳಾಗಲಿ ಅಂತ ನನಗೆ ಆಸೆ ಐತಿ. ಅದಕ್ಕೆ ನಮ್ಮ ಗುರುಗಳಿಗೆ ನೀವು ತಿಳಿಸಿ ಹೇಳ್ಬೇಕ್ರಿ, ನಿಮ್ಮ ಸಮಾಜದೊಳಗೆ ಇನ್ನೊಂದು 10 ಶಾಖಾಪೀಠ ಮಾಡ್ರಿ, 10 ಊರಲ್ಲಿ ನಿಮ್ ಸ್ವಾಮಿಗಳು ಬೆಳೆಸ್ರಿ ಅಂತ ಹೇಳಿದ್ರೆ ನಮಗೊಂದು ನೀವು ಮಾಡ್ಕೊಂಡ್ ಅವ್ರನ್ನ ಬೇಡ ಅಂತಾರೇನು? ಬೇಡ ಅಂತಾರ ಸರ್. ನಾನು ಬರೀ ನಮ್ಮ ಗುರು ಬಗ್ಗೆ ಒಂದು ಹಾಡಿದ್ದಕ್ಕೆ ನನಗೆಲ್ಲ ಆಲ್ ಓವರ್ ಇಂಡಿಯಾದಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ. ಅದೇನಾದ್ರೂ ಇದು ವೈಯಕ್ತಿಕವಾಗಿ ಮಾತಾಡೋಣ ಕೂತ್ಕೊಂಡು, ಬೇಡ ಚರ್ಚೆ ಮಾಡಂತ. ನಮಸ್ಕಾರ ಗುರುಗಳಿಗೆ. ಓಕೆ, ಆಯ್ತು. ಪ್ರಶ್ನೋತ್ತರ ಅವಧಿ ಮುಗಿತಾ ಬಂದಿದೆ. ಇದು ಕೊನೆಯ ಪ್ರಶ್ನೆ ಅಂತ ಕಾಣಿಸ್ತಾ ಇದೆ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಕವನ. ನಮ್ಮ ತಂದೆ ಹೆಸರು ಮಹಾಂತೇಶ್, ನಮ್ಮ ತಾಯಿ ಹೆಸರು ನಾಗಮ್ಮ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದೇನೆಂದ್ರೆ, ನಮ್ಮಂಥ ಚಿಕ್ಕ ಬಾಲಕಿಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದಾಗ ನಿಮ್ಮ ಅನಿಸಿಕೆ ಮತ್ತು ಅವರಿಗೆ ಶಿಕ್ಷೆ ಏನು?
ಯಾರು ಕಾನೂನನ್ನ ಕೈಗೆತ್ತಿಕೊಳ್ತಾರ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕೆ ಬೇಕು ಅನ್ನುವಂತ. ಯಾರು ಕಾನೂನು ಇರೋದು ನಿಮ್ ಅನಿಸಿಕೆ ಮಾನ ಶಿಕ್ಷೆ ಪ್ರಾಣ ಆಸ್ತಿ ಇವುಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿನೇ ಕಾನೂನು ಇದೆ, ಸಂವಿಧಾನ ಇದೆ. ಆ ರೀತಿಯಾಗಿ ಯಾರು ಕಾನೂನನ್ನ ಕೈಗೆತ್ತಿಕೋಬಾರದು, ದೌರ್ಜನ್ಯವನ್ನು ಮಾಡಬಾರದು, ಅತ್ಯಾಚಾರವನ್ನು ಮಾಡಬಾರದು ಅನ್ನುವಂತ ಒಂದು ವಿಚಾರ. ನಮ್ಮನೇಲಿ ನಡೆದಿದೆಯಲ್ಲ, ಅದನ್ನೇ ಹೇಳ್ತಾ ಇದೀವಲ್ಲ ಈಗ. ಅದು ಮತ್ತೆ ರಿಪೀಟ್ ಆಗಬಾರ್ದು, ಮತ್ತೆ ಇಂಥ ಅಹಿತಕರ ಘಟನೆಗಳು, ಕೊಲೆಗಳು ಆಗಬಾರ್ದು ಅನ್ನುವಂತ. ಯಾರು ಅಂತದನ್ನು ಮಾಡಿದರೆ ಅಂತವ್ರಿಗೆ ನ್ಯಾಯಾಲಯ ಇದೆ, ಕಾನೂನು ಇದೆ, ಶಿಕ್ಷೆಯನ್ನ ಅದು ವಿಧಿಸುತ್ತದೆ. ಆಗಿದ್ದು ಅದು ತುಂಬಾ ದುರದೃಷ್ಟಕರ, ನಡಿಬಾರ್ದಾಯ್ತು, ಆಗ್ಬಾರ್ದಾಯ್ತು, ಆಗಿದೆ. ಅದಕ್ಕೋಸ್ಕರವಾಗಿ ಕಾನೂನು ಆ ವಿಚಾರವನ್ನ ಚೆನ್ನಾಗಿ ನೋಡ್ಕೊಳ್ತದೆ. ನೀವೆಲ್ಲ ಧೈರ್ಯವಾಗಿರ್ರಿ, ಅಧೀರರಾಗಬೇಡಿ ಅನ್ನುವಂತ ಒಂದು ಸಾಂತ್ವನದ ನುಡಿಯನ್ನ ಇಲ್ಲಿ ಹೇಳಬಹುದು. ನಾಳೆ 12ನೇ ತಾರೀಕು ಗುರುವಾರ ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಐಶ್ವರ್ಯ ಪೋರ್ಟ್ ರಸ್ತೆಯ ಧರಣಿ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿದೆ. ನೇತೃತ್ವವನ್ನು ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾಶರಣರು ವಹಿಸಿಕೊಳ್ಳಲಿದ್ದು, ಸಮ್ಮುಖವನ್ನು ಬಸವಪ್ರಭು ಸ್ವಾಮೀಜಿಯವರು, ವಿರಕ್ತ ಮಠ ದಾವಣಗೆರೆಯವರು. ವಿಶೇಷ ಆಹ್ವಾನಿತರು ಶ್ರೀ ಬಿಲ್ಲಪ್ಪನವರು, ವಿಶ್ರಾಂತ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯ ಕರ್ನಾಟಕ. ಚಿಂತನದ ವಿಷಯ ಗುರುತ್ವ, ಅದರಿಂದ ವಿಶ್ವ ಮಾನವತ್ವ ಸಾಧ್ಯತೆ. ಪ್ರಾಯೋಜಕರು ಮತ್ತು ಸಂಘಟಕರು ಶ್ರೀ ND ವಿಶ್ವನಾಥ್, ವಕೀಲರು, ಪ್ರಧಾನ ಕಾರ್ಯದರ್ಶಿ ವೀರಶೈವ ಸಮಾಜ ಚಿತ್ರದುರ್ಗ ಹಾಗೂ ಕುಟುಂಬದವರು. ದಯವಿಟ್ಟು ನಾಳೆ ಸಂಜೆ ಎಲ್ಲರೂ ಬರಬೇಕು. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾಶರಣರು ಅವರಿಗೆ ಭಕ್ತಿಪೂರ್ವಕ ನಮನಗಳು. ಈಗ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಶರಣರಿಗೆ ಭಕ್ತಿಪೂರ್ವಕ ಸಮರ್ಪಣೆ. ಎನ್ ಮೂರ್ತಿ, ಜಿಲ್ಲಾಧ್ಯಕ್ಷರು, ಉಪ್ಪಾರ ಸಂಘ ಚಿತ್ರದುರ್ಗ, ಇವರಿಂದ ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಿದ್ದೇನೆ. ರಮಾನಂದ ಸ್ವಾಮಿಗಳು, ಮೊಣಕೋಲು ಮಠ, ಇವರಿಗೆ ಭಕ್ತಿಪೂರ್ವಕ ಸಮರ್ಪಣೆ. ಭಕ್ತಿ ಸಮರ್ಪಣೆ. ಹಾಗೂ ಇನ್ನೊಬ್ಬ ಸ್ವಾಮೀಜಿಯವರಾದಂಥ ಬಸವಭೂಷಣ ಸ್ವಾಮಿಗಳು, ಸಿರುಗುಪ್ಪ, ಇವರಿಗೆ ಭಕ್ತಿ ಸಮರ್ಪಣೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಪ್ರಾಯೋಜಕರಾದಂಥ ಎನ್ ಮೂರ್ತಿ ಇವರು, ಜಿಲ್ಲಾಧ್ಯಕ್ಷರು, ಉಪ್ಪಾರ ಸಂಘ ಮತ್ತು ಅವರ ಕುಟುಂಬದವರಿಗೆ ಪರಮ ಪೂಜ್ಯ ಶಿವಮೂರ್ತಿ ಶರಣರಿಂದ ಭಕ್ತಿಪೂರ್ವಕವನ್ನು ಅರ್ಪಿಸಬೇಕಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೀನಿ. ಅವರ ಕುಟುಂಬದವರಿಗೆ ಗೌರವಾರ್ಪಣೆಯನ್ನ ನೀಡಬೇಕಂತೇಳಿ ಸ್ವಾಮಿಗಳಿಗೆ ನನ್ನ ಕಳಕಳೆಯ ಮನವಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ ಮತ್ತು ಶಾಲೆಗಳನ್ನು ಪ್ರಯೋಜನ ಮಾಡಿದಂತ ನಮ್ಮ ಸ್ನೇಹಿತರಾದಂಥ ಆನಂದ್ ಸರ್ ಅವರು ವೇದಿಕೆ ಮುಂಭಾಗದಲ್ಲಿದ್ದಾರೆ.
ಭಕ್ತಿಪೂರ್ವಕ ನಮನಗಳು. ಈಗ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ಹಾಗೂ ಈಗ ನಮ್ಮ KHB ನಾಗರಿಕರು, ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಕೂಡ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಸಮರ್ಪಣೆ. ನಾಗೇಶ್ ಸ್ವಾಮಿಯವರು ಅವರಿಗೂ ಕೂಡ ಭಕ್ತಿಪೂರ್ವಕ ಸಮರ್ಪಣೆ.